ನನ್ನ ಹೆಸರು ರಾಮಕೃಷ್ಣ ಅಂತ. ಸರ್, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಮೇಡಮ್, ನಾವು ಇಲ್ಲಿಗೆ 8 ಗಂಟೆಗೆ ಬಂದಿದ್ದು. 8 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅಮ್ಮ. ಸರ್, ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ರಾಜಾಜಿನಗರದಿಂದ ಬಂದಿದ್ದೀವಿ. ಅಲ್ಲೆಲ್ಲೂ ಇಲ್ಲ, ಅಲ್ಲಿಂದ ಇಲ್ಲಿ ಆಗ್ತಾ ಇದ್ದಾರೆ ಅಂದ್ರೆ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಸರ್, ಏನು ಸರ್ ಹಿಂಗಾದ್ರೆ ಕತೆ? ಏನು ಮಾಡೋದು ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಯಾರು ನಮ್ಮ ಕಷ್ಟ ಕೇಳೋರೇ ಇಲ್ದಂಗೆ ಆಗ್ಬಿಟ್ಟಿದೆ. ಏನು ಮಾಡೋದು? ಲೋಕಲ್ MLA ಕಾಂಟ್ಯಾಕ್ಟ್ ಮಾಡಿ ಯಾರು ಏನು ಮಾತಾಡ್ತಾ ಇಲ್ಲ. ಒನೆತಕೋರೆಗೆ ಅವ್ರ ಕೈಗೆ ಸಿಗ್ತಾ ಇಲ್ವಲ್ಲ. ಏನು ಮಾತಾಡೋದು? ಇವ್ನು ಹೋಗಿ ಕ್ಯೂನಲ್ಲಿ ಎಲ್ಲರೂ ನಿಂತ್ಕೊಂಡಂಗೆ ಹಾಕೊಳ್ಳಿ ನೀವು ಅಂತ ಹೇಳ್ತಾರೆ. ನಿನ್ಗೊಬ್ಬನಿಗೆ ಏನಪ್ಪ, ಎಲ್ಲರಿಗೂ ಆಗಿದ್ದು ನಿನಗೂ ಆಗಿರೋದು ಅಂತ ಹೇಳ್ತಾರೆ. ಏನು ಮಾಡೋಣ ನಾವು? ಈಗ ಪರಿಹಾರದ ಬಗ್ಗೆ ಏನಾದ್ರು ಕೇಳಿದ್ರೆ ಕೊಡಲ್ಲ. ನಮ್ಮ ಕೈಲಿ ಕೊಡೋಕ್ಕಾಗಲ್ಲಪ್ಪ. ನಿಮ್ಗೊಬ್ಬರಿಗೆ ಹೆಂಗೆ ಕೊಡೋಕ್ಕಾಗ್ತದೆ? ಎಲ್ಲರಿಗೂ ಕಷ್ಟನೇ. ನೀವು ಕಷ್ಟ ಬಂದಿದೆ, ನೀವು ಅನುಭವಿಸ್ಕೊಳ್ಳಿ ಅಷ್ಟೇ. ಅವ್ರು ಹೇಳೋದು ಇನ್ನೇನು ಇಲ್ಲ. ಯಾವ ಪರಿಹಾರ ನಮಗೇನು ಬೇಡ. ಸದ್ಯ ಗ್ಯಾಸ್ ಫ್ರೀಯಾಗಿ ಸಿಕ್ಬಿಟ್ರೆ ಸಾಕಮ್ಮ. ಅವ್ರು ಯಾರು ಪರಿಹಾರ ಕೊಡೋದೇ ಬೇಡ. ಎಷ್ಟಿದೆ ಸರ್ ಪ್ರೈವೇಟಲ್ಲೆಲ್ಲ? ಇದರಲ್ಲಿ 90 ರೂಪಾಯಿ ಇದೆ. ಬೇರೆ ಕಡೆ ಹೋದ್ರೆ 120, 130, 150 ಅವ್ರು ಇಷ್ಟ ಬಂದಂಗೆ ಆಗ್ತಾ ಇದ್ದಾರೆ. ಇವಾಗ ಹಾಕಿಸ್ಕೊಂಡು ಗ್ಯಾಸ್ನ ಎಷ್ಟೊತ್ತು ಆಗುತ್ತೆ ಮೇಡಮ್. ಈಗ 11 ಗಂಟೆ ಆಗುತ್ತಿಲ್ಲ ನಾವು ಗ್ಯಾಸ್ ತುಂಬಿಸೋಷ್ಟೊತ್ತಿಗೆ. 11 ಗಂಟೆ ಆದರೆ ಈಗ ನಾವು ರಾತ್ರಿ 10 ಗಂಟೆ ತನಕ ಓಡಿಸ್ಬೇಕು. ನಾವೆಲ್ಲ 5 ಗಂಟೆಗೆ ಹೋಗ್ಬಿಡ್ತೀವಿ. ನಮ್ಮ ಏಜ್ಗೆ ಆಗಲ್ಲ. ಇವಾಗ 10 ಗಂಟೆ ತನಕ ದುಡಿಬೇಕು. ಹಂಗಾಗಿದೆ ಈಗ ಗ್ಯಾಸ್ಗೆ 11 ಗಂಟೆ ತನಕ 12 ಗಂಟೆ ತನಕ ನಿಂತ್ಕೋಬೇಕು. ಹೌದಮ್ಮ, ನಾವು ಒಬ್ಬರೇ ದುಡಿಯೋದು. ಇವಾಗ ಎಷ್ಟು ದುಡಿತೀರಾ ದಿನಕ್ಕೆ? ಡೈಲಿ ಒಂದು 700-800 ರೂಪಾಯಿ ನಾರ್ಮಲ್ ಆಗಿರೋ ದುಡ್ಕೊಂಡು ಹೋಗ್ತಿದ್ದೋ. ಇವಾಗ ಕಷ್ಟ ಇದೆ ನೋಡಿ. ಇವಾಗ ಗ್ಯಾಸ್ಗೆ ಹಾಕ್ಬೇಕು. ಇವಾಗ ಇನ್ನು ಇದನ್ನು ದುಡಿಬೇಕು ಅಂತಂದರೆ ಇನ್ನು 2 ದಿವಸ ಬೇಕಾಗುತ್ತೆ. ಭಾಳ ಕಷ್ಟ ಇದೆ ಇವಾಗ. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನಮ್ಮ ಹೇಳೋದು, ನಾವು ಗ್ಯಾಸ್ ಒಂದು ಫ್ರೀ ಮಾಡಿಕೊಟ್ಬಿಟ್ರೆ ಸಾಕು. ಅವ್ರು ಯಾವ್ದು ನಮಗೇನು 10,000 ಕೊಡೋದು ಬೇಡ, 5,000 ಕೊಡೋದು ಬೇಡ. ಗ್ಯಾಸ್ ಒಂದು ಫ್ರೀಯಾಗಿ ಸಿಕ್ತಂಗೆ ಆಗ್ಬಿಟ್ರೆ ಸಾಕು. ಸರ್, ನಾವು ನಾಗವಾರದಿಂದ ಬಂದಿದ್ದೀವಿ. ನಾಗೂರದಿಂದ ಇಲ್ಲಿ ಗ್ಯಾಸ್ ಹಾಕ್ಸ್ಕೊಳಕ್ಕೆ ಏನು ಮಾಡ್ತೀವಿ? ನಾವು ನಾಗವಾರದಿಂದ ದೇವೇಗೌಡ ರೋಡು, RT ನಗರ ಎಲ್ಲ ಸುತ್ಕೊಂಡು ಇಲ್ಲಿ ಬಂದಿದ್ದೀವಿ. ತುಂಬ ಕಷ್ಟ ಐತೆ ಮೇಡಮ್. ಎಲ್ಲ ಬಡವ್ರಿಗೆ ಕಷ್ಟ ಐತೆ ಮೇಡಮ್. ಎಷ್ಟು ದುಡಿತೀರಾ ಸರ್ ಇವಾಗ ದಿನಕ್ಕೆ? ದುಡಿಯೋದೇನು ಮೇಡಮ್, ಅರ್ಧ ದಿನ ಗ್ಯಾಸ್ ಹಾಕೋಕೆ ಹೋಗುತ್ತೆ. 1,000 ಮಾಡಿದ್ರೆ 700 ರೂಪಾಯಿ ಗ್ಯಾಸ್ ಬೇಕು. 300 ರೂಪಾಯಿ ಇದ್ದರೆ ಬೆಳಿಗ್ಗೆ ಹಾಲ್ಗೋ ಇದಕ್ಕೂ ಆಗುತ್ತೆ ಅಷ್ಟೇ. ಎಷ್ಟು ಗಂಟೆಗೆ ಬರ್ತೀರಾ ಸರ್ ಗ್ಯಾಸಿಗೋಸ್ಕರ? ಬೆಳಿಗ್ಗೆ 6:30ಗೆ ಬಂದಿರೋದಿಲ್ಲ. 6:30ಯಿಂದ ಕಾಯ್ತಾ ಇದ್ದೀರಾ? 6:30 ಬಂದು ಅಲ್ಲೊಂದು ಗಂಟೆ ಕಾಯ್ದು ತಿರ್ಗಾ ಇಲ್ಲಿ ಬಂದಿದ್ದೀವಿ. ಇನ್ನೂ ಅಲ್ಲಿ ಹೋಗುತ್ತಾ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸರ್. ಹಿಂಗಾದ್ರೆ ಈಗ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಸರ್? ತುಂಬ ಕಷ್ಟ ಐತೆ ಮೇಡಮ್, ತುಂಬ ಕಷ್ಟ ಐತೆ. ಒಬ್ಬರೇ ದುಡಿಯೋದಾ? ಒಬ್ಬರೇ ದುಡಿಯೋದು. ಮಕ್ಕಳು ಎಷ್ಟು ಜನ? 3 ಜನ ಮಕ್ಕಳು ಓದ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಮಂತ್ ಬೇರೆ ಸ್ಕೂಲ್ ಶುರು. ಸ್ಕೂಲ್ ಫೀಸು, ಅಡ್ಮಿಷನ್ ಓಪನ್ ಆಗ್ತಾ ಇದ್ವಿ. ಏನು ಮಾಡಬೇಕು ಏನು ಗೊತ್ತಾಗ್ತದೆ. ಎಲ್ಲಿ ಸಿಕ್ಕಿಲ್ಲ ಮೇಡಮ್. ಗೋ ಗ್ಯಾಸ್ ಅಂತ ಬಾಣಸೋಡಿನಲ್ಲಿ ಇದೆ ಅಂತ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಇಲ್ಲ. ನಾಗವಾರನಲ್ಲಿ ಇಲ್ಲ. ಟೋಟಲ್ ಗ್ಯಾಸ್ ಫುಲ್ ಕ್ಲೋಸು. ಇವಾಗ ಇಲ್ಲಿ ಬಂದಿದ್ದೀವಿ. 6:30ಗೆ ಬಂದಿದ್ದೀವಿ. ಇವಾಗ ಆಯಿತು, ಇನ್ನೊಂದು 2 ಅವರ್ ಆಗ್ತಾಯಿದೆ. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಮೇಡಮ್ ಹೇಳೋದು, ಎಲ್ಲ ಫ್ರೀ ಗ್ಯಾರಂಟಿ ಅಂತ ನಮ್ಮವರು ಓಟ್ ಹಾಕ್ಬಿಟ್ರು. ಅದೇ ತಪ್ಪು. ಇಂಡಿಯಾನಲ್ಲಿ 4 ಸ್ಟೇಟಲ್ಲಿನೇ ಗ್ಯಾಸ್ ಪ್ರಾಬ್ಲಮ್ ಇರೋದು. ಒಂದು ಕರ್ನಾಟಕ, ಒಂದು ತಮಿಳ್ನಾಡು, ಒಂದು ಪಂಜಾಬು, ಒಂದು ಡೆಲ್ಲಿ. ಎಲ್ಲ ಸ್ಟೇಟಲ್ಲಿನೇ ಇದೆ ಅಂತಾರೆ. ಏನು ಮಾಡೋದಿಲ್ಲ ಮೇಡಮ್. CMನೂ ಸರಿ, ಯಾರನ್ನೂ ಸರಿ. ನಮ್ಗೆ ಗ್ಯಾಸ್ ಕೊಟ್ಬಿಟ್ರೆ ಕರೆಕ್ಟಾಗಿ ಸಾಕಿ ಮಾಡೋದು. ಯಾಕೆ ಮೇಡಮ್ ನಮ್ಮ ಇನ್ನೊಬ್ಬರ ಹತ್ರ ಅವ್ರು ಕೈಗೆ ತೊಗಿಬೇಕು? ಅವ್ರು ಗ್ಯಾಸ್ ಕೊಟ್ಬಿಟ್ರೆ ನಾವೇ ರಾಜ ಮೇಡಮ್, ಕಿಂಗ್ ನಾವೇ ಮೇಡಮ್. ನಮ್ಮದು ಹಳೆ ಗಾಡಿ ಮೇಡಮ್. 1 ಲೀಟ್ರಿಗೆ ಬಂದು ನನಗೆ 150 ರೂಪಾಯಿ ಸಿಗ್ತಾಯಿದೆ ಮೇಡಮ್. 5 ಲೀಟ್ರ್ ಗ್ಯಾಸ್ ಕೊಡ್ತಾರೆ ಮೇಡಮ್. ನನ್ನ ಫ್ಯಾಮಿಲಿ ಜೀವನ ಹೋಗ್ತಾಯಿದೆ ಮೇಡಮ್. ನಮ್ಗೆ 5 ಲೀಟ್ರ್ ಗ್ಯಾಸ್ ಸಿಕ್ಕಿದ್ರೆ ಒಂದು ದಿನಕ್ಕೆ ಸಾಕು ಮೇಡಮ್. ಹೌದು ಮೇಡಮ್. ನನ್ನ ಒಂದು ಮಗಳು ಇದ್ದಾಳೆ ಮೇಡಮ್. ಅವಳು PU ಫಸ್ಟ್ ಇಯರ್ ಓದ್ತಾ ಇದ್ದಾಳೆ. ಅದೇ ದೇವರಿದ್ದಾರೆ ಮೇಡಮ್. ಅಲ್ಲಿನೇ ಸಾಲ ತೊಗೊಳ್ಬೇಕು. ಆಟೋ ಡ್ರೈವರ್ಸ್ ಲೈಫೇ ಆ ಥರನೇ ಮೇಡಮ್. ಸಾಲ ತೊಗೊಳ್ಬೇಕು, ಇಲ್ಲಿ ಮಾಡಬೇಕು, ಅಲ್ಲಿ ಮಾಡಬೇಕು. ಇದರಲ್ಲಿ ಗ್ಯಾಸ್ ಪ್ರಾಬ್ಲಮ್ CM ಚೆನ್ನಾಗಿ ಮಾಡಿಬಿಟ್ರೆ ಸಾಕಮ್ಮ. ಬೇರೆ ಏನು ಗೌರ್ಮೆಂಟ್ ಈ ಥರ ನಮ್ಗೆ ಏನು ಬೇಡ ಮೇಡಮ್. ಗ್ಯಾಸ್ ಸಿಕ್ಬಿಟ್ರೆ ಸಾಕು ಮೇಡಮ್.